ಲಾಡ್ಜ್ನಲ್ಲಿ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಮಡಿವಾಳದ ಲಾಡ್ಜ್ನಲ್ಲಿ ನಡೆದಿದೆ. ಪುತ್ತೂರು ಮೂಲದ ತಕ್ಷಿತ್ ಸಾವನ್ನಪ್ಪಿದ ಯುವಕನಾಗಿದ್ದು 8 ದಿನದ ಹಿಂದೆ ಬೆಂಗಳೂರಿಗೆ ಯುವತಿಯೊಂದಿಗೆ ತಕ್ಷಿತ್ ಬಂದಿದ್ದ. ಈ ವೇಳೆ ಲಾಡ್ಜ್ನಲ್ಲಿ ಯುವತಿಯೊಂದಿಗೆ ತಕ್ಷಿತ್ ಉಳ್ಕೊಂಡಿದ್ದ. ನಿನ್ನೆ ಫುಡ್ ಡೆಲಿವರಿ ಬಾಯ್ನಿಂದ ಊಟ ತರಿಸಿಕೊಂಡಿದ್ದಂತಹ ಈ ಜೋಡಿ ಬಳಿಕ ಊಟ ತಿಂದ ಮೇಲೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಮೆಡಿಕಲ್ಗೆ ಹೋಗಿ ಮಾತ್ರೆ ತಂದು ತಿಂದಿದ್ರು. ನಂತರ ಯುವತಿಯನ್ನ ತಕ್ಷಿತ್ ಆಟೋದಲ್ಲಿ ಲಾಡ್ಜ್ನಿಂದ ಹೊರಗೆ ಕಳಿಸಿದ್ದ. ಇದಾದ ಬಳಿಕ ತಕ್ಷಿತ್ ಮಲಗಿದ್ದಲ್ಲೇ ಶವವಾಗಿ ಪತ್ತೆಯಾಗಿದ್ದಾನೆ. ಸದ್ಯ ಯುವಕನ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದ್ದು ಮಡಿವಾಳ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು. ಚೆಕ್ಔಟ್ ಆಗಿಲ್ಲ, ಕಾಲೇಜಿದೂ ಕೆಲಸ ಆಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ರು. ನಿನ್ನೆ ಚೆಕ್ಔಟ್ ಟೈಮಲ್ಲಿ ನಾವು ಕಾಲ್ ಮಾಡಿದ್ದೆ ಅವರಿಗೆ. ಪೇಮೆಂಟ್ ಡೈಲಿ ಕೊಡ್ತಾ ಇದ್ದೆವು. ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಬ್ಯಾಲೆನ್ಸ್ ಇತ್ತು. ಹಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ನಮ್ಗೆ ಡೌಟಾಗಿ ಹುಡುಗಿ ಮುನ್ನ ಹೋಗಿದ್ಲು. ನಿನ್ನೆ ಡೌಟಾಗಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಆವಾಗ ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ. ಏನಂತ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣ ಸಂಬಂಧ ಆರೋಪಿ ವಿಘ್ನೇಶ್ ಹೊಟ್ಟೆನೋವು ಅಂತ ಡ್ರಾಮಾ ಮಾಡಿದ್ದಾನೆ. ಹೀಗಾಗಿ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಕ್ಯಾನಿಂಗ್ಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಿಚಾರಣೆ ವೇಳೆ ಒನ್ ಸೈಡ್ ಲವ್ ಸ್ಟೋರಿ ಬಿಚ್ಚಿಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಯಾಮಿನಿ ಮನೆಯಲ್ಲಿ ಮದುವೆಗೆ ಒಪ್ಪಿಸೋಕೆ ವಿಘ್ನೇಶ್ ಪೀಡಿಸ್ತಾ ಇದ್ದಂತೆ. ಹತ್ಯೆಯ ದಿನ ಬೈಕ್ನಲ್ಲಿ ಹಿಂಬಾಲಿಸಿ ಪ್ರೀತ್ಸೆ ಅಂತ ಪೀಡಿಸಿದ್ದು ಯಾಮಿನಿ ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಮುಖ ಕುತ್ತಿಗೆ ಕೊಯ್ದು ಹತ್ಯೆಗೈದಿದ್ದಾನೆ. ಇಂದು ಆರೋಪಿಯನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋಕೆ ಸಿದ್ಧತೆ ನಡೆಸಿದ್ದಾರೆ. ಬಿ ಫಾರ್ಮಾ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣ ಸಂಬಂಧ ನ್ಯಾಯಕ್ಕಾಗಿ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದಾರೆ. ಜಸ್ಟಿಸ್ ಫಾರ್ ಯಾಮಿನಿ ಪ್ರಿಯಾ ಅಂತ ಪ್ರತಿಭಟನೆ ಮಾಡಲಾಗಿದ್ದು ಹಂತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಶ್ರೀರಾಂಪುರ ಪೊಲೀಸ್ ಠಾಣೆ ಮುಂದೆ ಸಾರ್ವಜನಿಕರು ಜಮಾಯಿಸಿ ಆಗ್ರಹಿಸಿದ್ದಾರೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೀತಾ ಇದೆ. ಇನ್ನು ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೈಡ್ರಾಮಾ ಮಾಡ್ತಿದ್ದಾನೆ. ನನಗೇನು ಗೊತ್ತಿಲ್ಲ, ನಾನೇನು ಮಾಡೇ ಇಲ್ಲ ಅಂತಿದ್ದಾರಂತೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ನಾನು ಚಿಕಿತ್ಸೆಯನ್ನ ಮಾತ್ರ ಕೊಟ್ಟೆ ಸರ್, ನನ್ನ ಹೆಂಡತಿಯನ್ನ ನಾನು ಯಾಕೆ ಕೊಲೆ ಮಾಡ್ಲಿ ಅಂತ ಡ್ರಾಮಾ ಮಾಡ್ತಿದ್ದಾನಂತೆ. ಆಟೋ ಅಡ್ಡಗಟ್ಟಿ ಚಾಲಕನಿಗೆ ಹಲ್ಲೆ ನಡೆಸಿರುವಂತಹ ಘಟನೆ ಪುತ್ತೂರಿನ ಫಿಲೋಮಿನಾ ಕಾಲೇಜಿನ ಬಳಿ ನಡೆದಿದೆ. ಆಟೋ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಆಟೋವನ್ನ ಹಿಂಬಾಲಿಸಿ ಟ್ರಾಫಿಕ್ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಸದ್ಯ ಹಲ್ಲೆ ಖಂಡಿಸಿ ಪೊಲೀಸರ ವಿರುದ್ಧ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದ ಟ್ರಾಫಿಕ್ ಎಎಸ್ಐ ಮತ್ತು ಸಿಪಿಸಿ ಶ್ರೀಶೈಲ ಅವರನ್ನ ಅಮಾನತು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆದೇಶವನ್ನ ಹೊರಡಿಸಿದ್ದಾರೆ. ಉಡುಪಿಯ ಮೂಡು ಪೆರಂಪಳ್ಳಿಯಲ್ಲಿ ಶವ ಸಾಗಾಟಕ್ಕೂ ಜನರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ವೃದ್ಧೆಯೊಬ್ಬರು ಇಂದು ಮೃತಪಟ್ಟಿದ್ರು. ಅವರ ಶವ ಸಾಗಿಸೋಕೆ ಸ್ಥಳೀಯ ಜನರು ಸಂಕಷ್ಟಪಟ್ಟಿದ್ದಾರೆ. ಸರಿಯಾದ ರಸ್ತೆ ಇಲ್ಲದೆ ಕಿರಿದಾದ ಸ್ಥಳದಲ್ಲೇ ಜನರು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇದರ ಬಗ್ಗೆ ನಗರಸಭೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ. ಕನಿಷ್ಠ ಪಕ್ಷ ಆಂಬ್ಯುಲೆನ್ಸ್ ಓಡಾಟಕ್ಕಾದರೂ ರಸ್ತೆ ಮಾಡಿಕೊಡಿ ಅಂತ ಸ್ಥಳೀಯ ನಿವಾಸಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಹಲವು ದಿನಗಳಿಂದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ರಾಂಪುರ ಗ್ರಾಮದ ಸುತ್ತಮುತ್ತ ಚಿರತೆಯ ಓಡಾಟ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಚಿರತೆಯ ಸೆರೆಗೆ ಬೋನನ್ನ ಇರಿಸಿತ್ತು. ಸದ್ಯ ಇಂದು ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಚಿರತೆ ಸಿಕ್ಕಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಟಿ ಬಗೆದಷ್ಟು ಮತಗಳ್ಳತನದ ಕೇಸ್ನ ಕರಾಳತೆ ಬಯಲಾಗ್ತಾ ಇದೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿಯೂ ಕೂಡ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ದಾಳಿ ನಡೆಸಿದ್ದು ಈ ವೇಳೆ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಸದ್ಯ ಬಾರ್ನಲ್ಲಿ ಸಿಕ್ಕಿರುವಂತಹ ವೋಟರ್ ಲಿಸ್ಟ್ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಮೂರು ದಿನಗಳಿಂದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿ ಮುಸ್ಲಿಮರಿಂದ ಗಂಧದ ಹಬ್ಬ. ಈ ಹಿನ್ನೆಲೆಯಲ್ಲಿ ನಿನ್ನೆ ಕವಾಲಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಭದ್ರತೆಗೆ ಎಂದು ತೆರಳಿದ್ದ ಪೊಲೀಸರಿಗೆ ಸನ್ಮಾನದ ವೇಳೆ ಹಣ ಸುರಿಯಲಾಗಿದೆ. ವೇದಿಕೆ ಮೇಲೆ ಹಣದ ಕಂತೆ ಎಸೆಯಲಾಗಿದ್ದು ಪೊಲೀಸರು ಕೂಡ ನಗುತ್ತಲೇ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರಿಗೆ ಹಣದ ಹೊಳೆ ಸುರಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.
ಹಾವೇರಿಯಲ್ಲಿ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಹಾನಕಲ್ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚ ಪಡೆಯುತ್ತಿರುವಾಗಲೇ ಶಿರಸ್ತೇದಾರ್ ಮತ್ತು ಕೇಸ್ ವರ್ಕರ್ ಲಾಕ್ ಆಗಿದ್ದಾರೆ ಮತ್ತು ಆರ್ಟಿಸಿ ದುರಸ್ತಿ ಮಾಡಿಕೊಡಲು ನವೀನ್ ಅನ್ನೋರಿಂದ 12,000 ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿರುವಂತಹ ಚಿನ್ನಯ್ಯಗೆ ಇಂದು ವಿಚಾರಣೆ ಮುಂದುವರೆದಿದೆ. ಕೋರ್ಟ್ನಲ್ಲಿ 183 ಹೇಳಿಕೆ ವೇಳೆ 10 ಶವಗಳ ಹೂತಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಜೈಲಿನಲ್ಲಿ ಎಸ್ಐಟಿ ವಿಚಾರಣೆ ವೇಳೆ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ಒಂದೇ ಜಾಗದಲ್ಲಿ 10 ಶವ ಹೂತಿಟ್ಟಿದ್ದು ನಿಜ, ಆದರೆ ಬೇರೆ ಬೇರೆ ದಿನಗಳಲ್ಲಿ ಹೂತಿಟ್ಟಿದ್ದಾಗಿ ಹೇಳಿದ್ದಾನಂತೆ. ಆದರೆ ಯಾವ ದಿನ ಯಾವ ವರ್ಷ ಅನ್ನೋದನ್ನ ಸರಿಯಾಗಿ ಹೇಳ್ತಿಲ್ಲ. ಹೀಗಾಗಿ ಎಸ್ಐಟಿ ತಂಡ ಇಂದು ಕೂಡ ವಿಚಾರಣೆಯನ್ನ ಮುಂದುವರೆಸಿದೆ. ಮಂಗಳೂರಿನಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರು ಫೈಟ್ ವಿಚಾರಕ್ಕೆ ತೆರೆ ಬಿದ್ದಿದೆ. ಕಾಂತಾರ ಬಗ್ಗೆ ದೈವ ಯಾವುದೇ ಅಭಯದ ನುಡಿಯನ್ನ ನೀಡಿಲ್ಲ ಅಂತ ಮಂಗಳೂರು ತಾಲೂಕಿನಲ್ಲಿರುವಂತಹ ಪಡುಪರರ ಕ್ಷೇತ್ರದ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ನೀಡಿದೆ. ಕಾಂತಾರ ಚಿತ್ರವನ್ನ ನೋಡಿ ಕೆಲವರು ದೈವಗಳ ಅನುಕರಣೆ ಅಪಹಾಸ್ಯವನ್ನ ಮಾಡಿದ್ದಕ್ಕೆ ದೈವಾರಾಧಕರು ವಿರೋಧಿಸಿದ್ರು. ಈ ಬಗ್ಗೆ ಪಿಲಿಚಂಡಿ ದೈವದ ಬಳಿ ಪ್ರಶ್ನೆಯನ್ನ ಕೇಳಿದ್ರು. ಈ ವೇಳೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಕಟ್ಟಿಸುತ್ತೇನೆ, ಹಣವನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಅಂತ ದೈವ ನುಡಿದಿತ್ತು. ಈ ನುಡಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈಗ ಯಾವುದೇ ಚಿತ್ರದ ಬಗ್ಗೆ ದೈವ ನುಡಿದಿಲ್ಲ ಅಂತ ದೈವಸ್ಥಾನದ ಆಡಳಿತ ಮಂಡಳಿಯೇ ಸ್ಪಷ್ಟನೆ ನೀಡಿದೆ. ಜೈಲಿನಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅಂತ ದರ್ಶನ್ ಸುಳ್ಳು ಹೇಳಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಜೈಲಲ್ಲಿ ದರ್ಶನ್ಗೆ ಸವಲತ್ತು ಕೊಡದ ವಿಚಾರವಾಗಿ ಇಂದು ಕಾನೂನು ಸೇವೆಗಳ ಪ್ರಾಧಿಕಾರ ಸಲ್ಲಿಸಿದ ವರದಿ ಲಭ್ಯವಾಗಿದೆ. ವರದಿಯಲ್ಲಿ ನಿಯಮದಂತೆ ಎಲ್ಲಾ ಸೌಲಭ್ಯವನ್ನು ಕೂಡ ನೀಡಲಾಗಿದೆ. ದರ್ಶನ್ ಬ್ಯಾರೆಕ್ನಲ್ಲಿ 2 ಟಾಯ್ಲೆಟ್ ಇವೆ. ಆರೋಪಿಗೆ ಹಾಸಿಗೆ ದಿಂಬಿನ ಅವಶ್ಯಕತೆ ಇಲ್ಲ, ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕು ಬಂದಿದೆ ಅಷ್ಟೇ ಅಂತ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಪರದಾಡ್ತಿದ್ದಾರೆ. ಕನಿಷ್ಠ ಸೌಲಭ್ಯಗಳು ಸಿಗ್ತಿಲ್ಲ, ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಕೋರ್ಟ್ ಮುಂದೂಡಿದೆ. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ರು. ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿದ್ದು, ಅಂದೇ ಹಾಸಿಗೆ ದಿಂಬಿನ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳವಾಗಿದ್ದ 12.95 ಕೋಟಿ ಮೌಲ್ಯದ 17 ಕೆಜಿ 705 ಗ್ರಾಂ ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸೀಸ್ ಮಾಡಿದ ಎಲ್ಲ ಬಂಗಾರ ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡು ಇದೀಗ ಬ್ಯಾಂಕ್ಗೆ ರಿಟರ್ನ್ ಮಾಡಲಾಗಿದೆ. ತುಂಬ ಅಂತಂದ್ರೆ ಹೇಳಕ್ ಆಗ್ತಿಲ್ಲ ಸರ್, ಅಷ್ಟು ಖುಷಿ ಇದೆ. ಅಂದ್ರೆ ನನ್ನ ಮಕ್ಕಳು ಬಂಗಾರದಿಂದ ಗಂಡನಿಂದ ಎಲ್ಲ ಹಿಂಸೆನೂ ಪರಿಹಾರ ಆಗಿದೆ ಸರ್. ನಂಗೆ ಗೊತ್ತ ಖುಷಿ ಇದೆ. ಮನೆ ಎಲ್ಲ ನಿದ್ದೆನೆ ಬರ್ತಿರ್ಲಿಲ್ಲ ಸರ್. ಇವತ್ತಂತೂ ತುಂಬಾ ಕಣ್ ತುಂಬ ನಿದ್ದೆ ಮಾಡ್ತೀನಿ ಸರ್. ಯಾಕೆಂದ್ರೆ ಬಂಗಾರ ಕಳ್ಕೊಂಡು ತಂಗಿನೂ ಕಳ್ಕೊಂಡು ದುಃಖ ಒಂದು ಇತ್ತು ಸರ್. ನನಗೆ ಮನೇಲಿ ದಿನಾ ಪ್ರಾಬ್ಲಮ್ ನಡೀತಾ ಇತ್ತು ಸರ್. ನನಗೆ ಮನೇಲಿ ಅಂತಂದ್ರೆ ಗಂಡ ಹೆಂಡತಿ ಜಗಳನೂ ನಡೀತಾ ಇತ್ತು. ಆಮೇಲೆ ತಮ್ಮನ ಹೆಂಡ್ತಿದು ಸ್ವಲ್ಪ ಗೋಲ್ಡೆಲ್ಲ ಇಟ್ಕೊಂಡಿದ್ವಾ, ಅವ್ರೇನಾದ್ರು ಅಂತಾರೆ ನನ್ನ ಸ್ವಲ್ಪ ಭಯ ಇತ್ತು. ತಂಗಿ ಕಳ್ಕೊಂಡು ತಂಗಿದು ಬಂಗಾರ ಇಟ್ಟಿದ್ವಿ, ತಂಗಿದು ಬಂಗಾರ ಸಿಗ್ತಿದೆ ಅನ್ನೋದೊಂದು ಖುಷಿ ಇದೆ. ಕೊಡ್ತಾರೆ ಅನ್ನೋದು ನಂಬಿಕೆನೇ ಇದೆ. ಹಾಸನಾಂಬೆ ದರ್ಶನಕ್ಕೆ ನೂಕುನುಗ್ಗಲು ಉಂಟಾಗಿದೆ. 300 ರೂಪಾಯಿ ಟಿಕೆಟ್ ಸರತಿ ಸಾಲುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಜನರು ನಿಂತಿದ್ದಾರೆ. ಇಂದು ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬರ್ತಿದ್ದಾರೆ. ನಿರೀಕ್ಷೆ ಮೀರಿ ಜನರು ಬರ್ತಾ ಇರೋದ್ರಿಂದ ಭಕ್ತರನ್ನ ನಿಯಂತ್ರಿಸಲು ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ. ಹಾಸನಾಂಬೆ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪಡೆದುಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಹಾಸನಾಂಬೆ ದರ್ಶನಕ್ಕೆ ಪತ್ನಿ ಪಾರ್ವತಿ ಆಗಮಿಸಿದ್ದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.